ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅಂತ ನಮ್ಮ ಹೇ ಸಿದ್ದರಾಮ್ ಸತತ ಒತ್ತು ಕೊಡ್ತಾನೆ ಬಂದದ ಮತ್ತು ಅದು ಅನಿವಾರ್ಯನೂ. ಹೈಯರ್ ಎಜುಕೇಷನ್ ತನ ಫ್ರೀ ಎಜುಕೇಷನ್ ಆಗಲೇಬೇಕು ಈ ದೇಶದಲ್ಲೇ, ಅದರಲ್ಲೂ ಸೈನ್ಸ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ. ಸೈಂಟಿಫಿಕ್ ಟೆಂಪರ್ ನಮ್ಮಲ್ಲಿ ಬೆಳಿಬೇಕಾಗಿದೆ. ನಮ್ಮೆಲ್ಲ ಮಕ್ಕಳಿಗೂ ಸೈನ್ಸ್ ಓದೋಂಥ ಅವಕಾಶ ಸಿಗಬೇಕಾಗಿದೆ. ಕೂಲಿಕಾರನ ಮಕ್ಕಳನ್ನ ಹಿಡ್ಕೊಂಡು ದಡ್ಡ ಮಕ್ಕಳನ್ನ ಹಿಡ್ಕೊಂಡು ಜಾನ ಮಕ್ಕಳವರೆಗೆ, ದಡ್ಡನ ಜಾನ ಆಗುವಂಥದ್ದು ನಮ್ಮಲ್ಲಿ ವ್ಯವಸ್ಥೆ ಹೇಗಿದೆಪ್ಪ ಅಂತಂದರೆ ಜಾನರನ್ನಾಗಿ ಮಾಡುವಂಥ ವ್ಯವಸ್ಥೆ ಅದ. ಅದು ಬದಲಾಗಬೇಕಾಗಿದೆ. ಯಾಕೆಂದ್ರೆ ಅವಕಾಶ ವಂಚಿತದ ಮಕ್ಕಳಿಗೆ ಅವರು ದಡ್ಡರಾಗ್ತಾ ಹೋಗ್ತಾ ಇರ್ತಾರೆ. ಅವಕಾಶ ಇರುವುದಿಲ್ಲ. ಬಡತನ ಕಾರಣ, ಮತ್ತೊಂದು ಕಾರಣ, ಎಲ್ಲನೂ ಗೊತ್ತದೇ ಇಲ್ಲ, ಹೇಳುವಂಥ ಅವಶ್ಯಕತೆ ಇಲ್ಲ. ಈ ದೇಶದ 90% ಕೂಲಿಕಾರರ ಮಕ್ಕಳು, ದುಡಿಯುವ ವರ್ಗದವರು, ಕಾರ್ಮಿಕರು ಅಥವಾ ಕೃಷಿ ಕೂಲಿಗಳು ಇವರೇ ಇದ್ದಾರೆ. ಇವ್ರ ಮಕ್ಕಳಿಗೆ ಪಾಪ ಇವತ್ತು ಶಿಕ್ಷಣ ಇಲ್ಲ ಅನ್ನೋದು ನಾವು ಮರಿಬಾರ್ದು. ನಮ್ಮ ಮಧು ಬಂಗಾರಪ್ಪನವರು ಪತ್ರ ಬರೀಬೇಕು ಸರ್ಕಾರಿ ಶಾಲೆಗಳು ಮಕ್ಕಳನ್ನ ಹೆಚ್ಚು ಮಾಡಿಸಲು. ಪತ್ರ ಯಾಕೆ ಬರಿತೀರಿ? ವೈ ಆರ್ ರೈಟಿಂಗ್ ದ ಲೆಟರ್ ಟು ದ ಎವ್ರಿ ಒನ್? ಏನು ಹೇಳ್ತಾರೆ? ಪತ್ರ ಬರಿಬೇಕು. ಮತ್ತು ಅಲ್ಲಿ ಶಾಸಕರು ಮಕ್ಕಳು ಕೂಡಿಸ್ಬೇಕು, ತಿಳಿ ಹೇಳಬೇಕು. ತಿಳಿ ಹೇಳೋದಲ್ಲ, ನೀವು ಇವತ್ತೇನು ಈ ಒಂದೇನು ಹೊಸದಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಮಾಡ್ತಾಯಿದ್ದೀರಿ, KPS ಅಂತೇಳಿ, ಪ್ರತಿಯೊಂದು ಹಳ್ಳಿಯಲ್ಲಿ ಇದನ್ನು ಮಾಡಿರಿ. ಅತ್ಯಂತ ನಮ್ಮ ದೆಹಲಿಯಲ್ಲಿ ಮಾಡಿದರು ಕೇಜ್ರಿವಾಲ್. ಅಕ್ಷರಶಃ ಅಲ್ಲೇ ಪ್ರೈವೇಟ್ ಸ್ಕೂಲ್ಗಳು ಬಂದ್ ಆಗ್ತಾಯಿದ್ರು. ಇದು ಗಮನದಲ್ಲಿರಲಿ. 10+2ವರೆಗೆ ಫ್ರೀ ಎಲ್ಲ ರೀತಿ ಆ ಸ್ಕೂಲಲ್ಲಿ ನೋಡಿದರೆ ಇವತ್ತು ನಾವು ನಾಚಬೇಕು. ಆ ರೀತಿ ಹೋಗಿ ನೋಡ್ಕೊಂಬರುವಂಥವು ಇವತ್ತೆಲ್ಲ PJP ಮತ್ತೆ ಹಳ್ಳಾಡೋದು ಅಂತೇಳಿ ಕೇಳಿ ಬರ್ತಾಯಿದೆ. ಕೇಜ್ರಿವಾಲ್ ಶಾಲೆಗಳಿಗೆ ಎಲ್ಲರೂ ಬೆನ್ನತ್ತಿದ್ರು. ಈವನ್ ಪ್ರೈವೇಟ್ ಸ್ಕೂಲನ್ನು ಬಿಡಿಸ್ತಾ ಈ ಒಂದು ಸರ್ಕಾರಿ ಶಾಲೆಗಳು ಕಳಿಸ್ಲಿಕ್ಕೆ ಯಾರಿಗೆ ಬೇಡ ಆಗಿದ್ರಿ? ಫ್ರೀಯಾಗಿ ಒಳ್ಳೆಯ ಶಿಕ್ಷಣ ಓದಿದ್ರೆ ಎಲ್ಲರೂ ಕಳಿಸ್ತಾರೆ. ಅದರ ದುರ್ದೈವ ಏನಾಗಿದೆಪ್ಪ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ಅಂಥ ಉನ್ನತ ಮಟ್ಟದ ಶಿಕ್ಷಣ ಸಿಗಲಾರದು ಅನ್ನೋ ಭಾವನೆ ಬೆಳೆದು ಬಿಟ್ಟದೆ. ಇವತ್ತು ಸರಿಯಾಗಿ ಟೀಚರ್ಗಳು ಬೋದವ್ರು ಪೇಮೆಂಟ್ ಸಾಕಷ್ಟು ಇರ್ಬೋದು, ಮತ್ತೇನೂ ಇರ್ಬೋದು, ಆದರೆ ಸರಿಯಾಗಿ ಟೀಚರ್ ಕಲಿಸೋದಿಲ್ಲ ಅನ್ನೋ ಆರೋಪಗಳಿದ್ದಾವೆ. ಸಫಿಷಿಯೆಂಟ್ ಸ್ಕೂಲ್ಗಳಿಲ್ಲ ಅನ್ನೋದು ಆರೋಪಗಳಿದ್ದಾವೆ. ಪಬ್ಲಿಕ್ ಸ್ಕೂಲ್ಗಳಲ್ಲೇ ಬುದ್ಧಿವಂತ ಮಕ್ಕಳು ಪಾಸಾಗಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ದೊಡ್ಡ ಮಕ್ಕಳು ಅಲ್ಲೇ ಉಳಿಯುವಂಥದ್ದು. ನಮಗೆ ಆಗಬೇಕಾಗಿತ್ತು ಪ್ರತಿಯೊಂದು ಮಗುವು ಇಂಟೆಲಿಜೆಂಟ್ ಆಗಬೇಕಾಗಿದೆ. ಅದಾಗಬೇಕಾಗಿದ್ರೆ ಮೌಲ್ಯಾತ್ಮಕ ಅನ್ನೋಗಿದ್ಲು, ಗುಣಾತ್ಮಕ ಅನ್ನೋಗಿದ್ಲು, ವೈಜ್ಞಾನಿಕಾತ್ಮಕ ವಿಜ್ಞಾನವನ್ನು ಅಭ್ಯಾಸ ಮಾಡಿಸುವಂಥ, ವಿಜ್ಞಾನ ತಿಳುವಳಿಕೆ ಕೊಡುವಂಥ, ಮ್ಯಾಥ್ಸ್ ಬರುವಂಥ ಶಿಕ್ಷಣ ನಮ್ಮ ಮಕ್ಕಳು ಕೊಡಿಸ್ಬೇಕಾಗಿದೆ. ಭಾಷೆ ಬರುವಂಥ, ಇವತ್ತು ನಡೆಯೋ ಭಾಷೆ ಯಾವುದು? ಒಂದನೇದು ಮಾತೃಭಾಷೆ, ಎರಡನೇದು ಇಂಗ್ಲೀಷ್. ಮಾತೃಭಾಷೆ ಯಾವ ರಾಜ್ಯಗಳಲ್ಲ, ಮಾತೃಭಾಷೆ ಮಾಡಲಿ. ಹಿಂದಿ ಮಾಡಲಿ, ಕನ್ನಡ ಇದ್ದಲ್ಲಿ ಕನ್ನಡ ಮಾಡಲಿ, ಮತ್ತೊಂದು ಭಾಷೆಯಲ್ಲಿ ಏನದ ಯಾವ ಭಾಷೆಗಳದ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಭಾಷೆಗಳಲ್ಲಿ ಆಗಲಿ, ಜೊತೆಗೆ ಇಂಗ್ಲೀಷ್. ಯಾಕೆ ಇಂಗ್ಲೀಷ್ ಅಂದ್ರೆ ಇದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲಿಂಕ್ ಲ್ಯಾಂಗ್ವೇಜ್. ಅದು ಬರಲೇಬೇಕು. ಅದು ನಿರರ್ಗಳವಾಗಿ ಬರಬೇಕು. ಎಷ್ಟು ಮಕ್ಕಳಿಗೆ ಬರ್ತದೆ ಇವತ್ತು ಕನ್ನಡ ಶಾಲೆಗಳಲ್ಲಿ ಕಲ್ತಂಥ ಮಕ್ಕಳಿಗೆ ಇಂಗ್ಲೀಷ? ಒಮ್ಮಾದರೂ ಇವ್ರು ಪರೀಕ್ಷೆ ಮಾಡಿದ್ದಾರೆ. ಯಾಕೆ ಬರ್ತಾ ಇಲ್ಲ ಮಕ್ಕಳನ್ನ? ಯಾಕೆ ಆ ಶಾಲೆಗೆ ಕಳಿಸ್ತಾ ಇಲ್ಲ ಜನ? ಕೇವಲ ಬಡವ್ರ ಮಕ್ಕಳು ಮಾತ್ರ ಹೋಗ್ತಾ ಇರ್ತವೆ. ಅದು ಮಧ್ಯಾಹ್ನ ಊಟಕ್ಕಾಗಿ, ಬಿಸಿ ಊಟಕ್ಕಾಗಿ, ಮನೆಯಲ್ಲಿ ಆಹಾರ ಇರೋದಿಲ್ಲ ಅಂತೇಳಿ. ಅವ್ರು ಎಷ್ಟು ಇವತ್ತು ಇಂಪ್ರೂವ್ ಆಗಿದ್ದಾರೆ ಹೋಗಿ ಚೆಕ್ ಮಾಡಿರಿ, ಆಗ ಗೊತ್ತಾಗ್ತದೆ ಯಾಕೆ ಮಕ್ಕಳು ಬರ್ತಾ ಇಲ್ಲ ಆ ಸ್ಕೂಲ್ಗಳಿಗೆ ಅಂತೇಳಿ. ಮಧು ಬಂಗಾರಪ್ಪನವ್ರು ಲೆಟ್ರ್ ಹಾಕಿದ್ರೆ ಮಾಡಿದ್ರೆ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥವು ಸಾಕಷ್ಟು ಆಗಿದ್ದಾವೆ ಪ್ರಯೋಗಗಳು. ಇದೊಂದು ಇನ್ನೊಂದು ಪ್ರಯೋಗ ಅಷ್ಟೇ. ಅದು ನಿಜವಾಗಿ ಆಗಬೇಕಾಗಿದ್ದು ಪ್ರತಿಯೊಂದು ಮಗುನೂ ಅಲ್ಲಿ ಬಂದು ಇಂಪ್ರೂವ್ ಆಗಲೇಬೇಕು. ಆ ರೀತಿ ತಯಾರಿ ಆಗಬೇಕಲ್ಲೇ ಸ್ಕೂಲ್ಗಳಲ್ಲಿ. ಅಂಥ ಒಂದು ವೈಜ್ಞಾನಿಕ ಮಟ್ಟದ ವೈಜ್ಞಾನಿಕ ಇದೇನಿದೆ ಟೆಂಪರ್, ಸೈಂಟಿಫಿಕ್ ಟೆಂಪರ್ ನಮ್ಮ ಮಕ್ಕಳಲ್ಲಿ ಬೆಳೆಸುವಂಥದ್ದು. ಅಂದಾಗ ಮೊದಲು ನಮ್ಮ ವಿಜ್ಞಾನ ಹುಟ್ಟಲಿಕ್ಕೆ ಸಾಧ್ಯ ಅದ. ನೋಬೆಲ್ ಬಹುಮಾನ ಪಡೆಯುವಂಥ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಅದ. ನಾವು ನಮ್ಮ ಮಕ್ಕಳಿಗೆ ಇನ್ನೂ ಕಾಗವ ಗುಬ್ಬವ್ರ ಕಥೆಗಳು ಹೇಳುವಂಥ ಪಠ್ಯಪುಸ್ತಕಗಳು ನಾವು ಹೇಳ್ತಾ ಇದ್ದೀವಿ. ಇತಿಹಾಸದಲ್ಲಿ ಕೆಲವೊಂದು ಸುಳ್ಳು ಅಭಿಪ್ರಾಯಗಳನ್ನು ಸೇರಿಸುವಂಥ ಪ್ರಯತ್ನ ಇತ್ತೀಚೆಗೆ ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ಮಕ್ಕಳು ವಿಶ್ವಮಟ್ಟದಲ್ಲಿ ಆಗ್ತಾರೆ. ಕೆಲವು ಮಕ್ಕಳು ಯಾರಿಗೆ ಅವಕಾಶ ಇರ್ತದೆ, ಯಾವ ತಂದೆ ತಾಯಿ ಶ್ರೀಮಂತರು ಇರ್ತಾರೆ, ಯಾರು ಸಾಮಾಜಿಕವಾಗಿ ಸ್ತರದಲ್ಲಿರ್ತಾರೆ, ಮೇಲ್ವರ್ಣ ಜನ ಮಕ್ಕಳು ಶ್ರೀಮಂತರು, ಅದು ಮತ್ತು ಆ ಮಟ್ಟಕ್ಕೆ ಹೋಗಿ ಮುಟ್ತಾ ಇರ್ತಾರೆ. ಅವ್ರು ಆದ ತಕ್ಷಣ ಇಲ್ಲಿ ಉಳಿದೂ ಇಲ್ಲ. IAS KS ಅಂತ ಪರೀಕ್ಷೆಗಳಲ್ಲಿ ಕೊಡ್ತಾರೆ. ಒಂದಲ್ಲಿ ಫೇಲ್ಯೂರ್ ಆಯಿತು, ಏನೋ ಆಯಿತು, ಪಾಸ್ ಆದರೆ ಒಬ್ಬ ಭ್ರಷ್ಟಾಧಿಕಾರ ಆಗ್ತಾರೆ ಮ್ಯಾಕ್ಸಿಮಮ್ ಇದರಲ್ಲಿ.
ಪ್ರಾಮಾಣಿಕವಾಗಿ ಇವತ್ತು IAS ಅಧಿಕಾರಿಗಳು KS ಅಧಿಕಾರಿಗಳು ಇದ್ದಿದ್ರೆ ಈ ದೇಶ ಇವತ್ತು ಈ ರೀತಿ ಇರ್ತಿರಲಿಲ್ಲ ಅನ್ನೋದು ನಮಗೆಲ್ಲ ಗಮನದಲ್ಲಿರುತ್ತೆ. ಈ ಮಾತನ್ನು ನೇರವಾಗಿ ಹೇಳುವಂಥ ಮಾತಾಗಿದೆ ಇವತ್ತು. ಯಾಕಂದರೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದ್ರು ಸಹಿತ ನಮಗೇನು ಮಾಡೋದಿಲ್ಲ, ನಾವು ಆರಾಮಿದ್ರೆ ಸಾಕು ಅನ್ನೋಂಥ ಮನೋಸ್ಥಿತಿಯಲ್ಲಿ ಇವತ್ತು IAS KS ಇನ್ನೋಡೋದು ಮ್ಯಾಕ್ಸಿಮಮ್ ಅಧಿಕಾರಿಗಳು ಎಲ್ಲೋ ಒಂದಿಬ್ಬರು ಒಳ್ಳೆಯವರು ಇರ್ಬೋದು, ಆದರೆ ಅದರಿಂದ ಇಡೀ ವ್ಯವಸ್ಥೆ ಬದಲಾಗೋದಿಲ್ಲ ಅನ್ನೋದು ಈಗ ನಮಗೆ ಕನ್ಫರ್ಮ್ ಆದಂಥ ವಿಷಯ ಆಗ್ಯದ. ಹೀಗಾಗಿ IAS KS ಅಂತ ಪರೀಕ್ಷೆಗಳನ್ನು ಪಾಸ್ ಆಗಲಾರದ ಇದ್ದಂಥ ವೈಜ್ಞಾನಿಕ ಟೆಂಪ್ರೇಚರ್ ಮಕ್ಕಳು ಹೊರಗೆ ಹೋಗ್ತಾರೆ. ವೈಜ್ಞಾನಿಕ ಟೆಂಪರ್ ಇದ್ದಂಥವ್ರು, ಆ ಭಾವನೆ ಇದ್ದಂಥವ್ರು ವೈಜ್ಞಾನಿಕವಾಗಿ ಬೆಳೆದ ಮಕ್ಕಳು ನಮ್ಮ ದೇಶದಲ್ಲಿ ಉಳಿದರು ವಿದೇಶಕ್ಕೆ ಹೋಗಿಬಿಡ್ತಾರೆ, ಬ್ರೈನ್ ಡ್ರೈನ್ ಆಗ್ತದೆ. ಆ ದಿಶೆಯಲ್ಲಿ ನಮ್ಮ ಮಧು ಬಂಗಾರಪ್ಪನವರು ಸರ್ಕಾರಿ ಶಾಲೆಗಳನ್ನು ಪ್ರೈವೇಟ್ ಶಾಲೆಗಳಿಗಿಂತಲೂ ಗುಣಾತ್ಮಕವಾಗಿ ಬೆಳೆಸಿದ್ರೆ. ಯಾಕೆ ಬರೋದಿಲ್ಲ ರೀ ಮಕ್ಕಳು, ಯಾಕೆ ತಂದೆ ತಾಯಿ ಕಳಿಸೋದಿಲ್ಲ ರೀ? ಫ್ರೀ ಇದ್ದಾಗ ಪ್ರತಿಯೊಂದು ಹಳ್ಳಿಗೂ ಒಂದು ಅತ್ಯಂತ ಸುಸಜ್ಜಿತವಾದಂಥ ಎಲ್ಲ ಶಿಕ್ಷಣ ಸಿಗುವಂಥದ್ದು ಮಾಡಿದರೆ ತಮ್ಮ ಮಕ್ಕಳು ಕಳಿಸ್ತಾರೆ. ಯಾರು ಬೇಡ ಅಂತಾರೆ? ಅದನ್ನು ನಾವು ಮಾಡ್ತಾ ಇಲ್ಲ. ಈಗ ನೋಡಿರಿ 309 KPS ಶಾಲೆಗಳಂತ ಮಾಡಿದ್ದಾರೆ. ಮೊರಾರ್ಜಿ ಶಾಲೆಗಳೇನೋ ಅಲ್ಲಿ ಯಾರು ಸೇರ್ತಾರಪ್ಪ ಅಂತ ಸ್ಕೂಲ್ಗಳಲ್ಲೇ ಒಂದು ಮಿನಿಟ್ ವಿಚಾರ ಮಾಡಿರಿ. ಅಲ್ಲಿ ಮತ್ತು ಈ ಕೋಚಿಂಗ್ ತೊಗೊಂಡು ಮತ್ತೇನೋ ತೊಗೊಂಡು ಸ್ಟ್ಯಾಂಡರ್ಡ್ ಇರ್ತಾರೆ ಅಂಥವ್ರ ಮಕ್ಕಳು ಮಾತ್ರ ಸೆಲೆಕ್ಷನ್ ಆಗ್ತಾರೆ. ಅಲ್ಲಿ ಕೂಲಿಕಾರರ ಮಕ್ಕಳು ಮತ್ತು ಅವ್ರ ಮಕ್ಕಳು ಎಲ್ಲೋ ಕೆಲವು ಮಕ್ಕಳು ಆಗ್ತಾರೆ. ಅದಕ್ಕೆ ಈ ದಿಶೆಯಲ್ಲಿ ಪ್ರತಿಯೊಂದು ಸ್ಕೂಲೂ KPS ಅಂದಂಗೆ ಆಗಬೇಕು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಗತೆ ಆಗಬೇಕು. ಸುಳ್ಳು ಒಂದು 800 ಮಾಡ್ತಾಯಿದ್ದೀನಿ, ಏನು 800 ಮಾಡ್ತಾ ಇದ್ದಾರೆ ಅನ್ನೋದು ಮುಂದಿನ 3 ವರ್ಷ ತನಕ ಅಲ್ಲ ರೀ. ಈ ಶಿಕ್ಷಣಕ್ಕೆ 20% ನಿಮ್ಮ ಬಜೆಟ್ದ ದುಡ್ಡು ಇಟ್ಟರೆ ಯಾಕೆ ಆಗೋದಿಲ್ಲ? ಇವತ್ತು ಈ ಕೆಲಸವನ್ನು ಯಾರಾದರೂ ಮಾಡಲೇಬೇಕಾಗಿದೆ. ಸೆಂಟ್ರಲ್ ಮತ್ತು ಸ್ಟೇಟ್ ಕುಡ್ಕೊಂಡು ಈ ದಿಶೆಯಲ್ಲಿ ಹೆಜ್ಜೆ ಇಡಬೇಕಾಗಿದೆ. ಅಂದಾಗ ಸರ್ಕಾರಿ ಶಾಲೆಗಳು ಎಲ್ಲರೂ ಸಮಾನವಾಗಿ ಕಲಿಯುವಂಥ ವ್ಯವಸ್ಥೆ ಬರ್ತದೆ. ಸಮಾನತೆ ಅಲ್ಲಿ ಹುಟ್ಟು ಹಾಕಬೇಕಾಗಿದೆ. ಇವತ್ತು ನಾವು ಪ್ರೈವೇಟ್ ಸ್ಕೂಲ್ದಲ್ಲಿ ಕಲಿತಂಥವ್ರದ್ದು ಮಕ್ಕಳು ಬೇರೆನೇ ಆಗ್ತಾ ಹೋಗ್ತಾರೆ. ಕನ್ನಡ ಶಾಲೆಗಳಲ್ಲಿ ಅಥವಾ ಈ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂಥ ಮಕ್ಕಳು ಅವರೊಂದು ಮತ್ತೊಂದು ಬೇರೆನೇ ಆಗ್ತಾ ಹೋಗ್ತಾ ಇದ್ದಾರೆ. ಅವ್ರಲ್ಲಿ ಸ್ಕಿಲ್ ಇಲ್ಲ ಅಂತಲ್ಲ, ಅವರಲ್ಲಿ ಕಲಿಯುವುದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋಂಥ ಮನಸ್ಥಿತಿ ಇಲ್ಲ ಅಂತಲ್ಲ. ಎಲ್ಲರೂ ಅದು ಕಲಿಸಬೇಕು ನನ್ನ ಮಕ್ಕಳನ್ನ ತಂದೆ ತಾಯಿಗಳಲ್ಲ ಕಲಿಬೇಕನ್ನೋ ಹಂಬಲ ಹುಟ್ಟಿಸುವಂಥ ಶಿಕ್ಷಣ ಇವತ್ತು ನಮ್ಮಲ್ಲಿ ಇಲ್ಲದಕ್ಕಾಗಿ ನಮ್ಮ ಮಕ್ಕಳು ದಡ್ಡ ಆಗ್ತಾ ಇದ್ದಾರೆ, ಇಲ್ಲೇ ಒದ್ದಾಡ್ತಾ ಇದ್ದಾರೆ, ನೌಕರಿಯಿಂದ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ. ಅದೇ ಒಂದು ಉನ್ನತ ಶಿಕ್ಷಣ ಒಳ್ಳೆಯ ಮೌಲ್ಯಾತ್ಮಕ ಅನ್ನೋಕ್ಕಿಂತ ಮತ್ತೆ ಮೌಲ್ಯ ಬರ್ತದೆ. ಅದಕ್ಕಿಂತ ಇಂಪಾರ್ಟೆಂಟು ವೈಜ್ಞಾನಿಕವಾಗಿ ಮಕ್ಕಳಲ್ಲಿ ಶಿಕ್ಷಣ ಬೆಳೀತಪ್ಪ ಅಂತಂದ್ರೆ ಖಚಿತವಾಗಿಯೂ ಆ ಮಕ್ಕಳು ಈ ದೇಶ ಸಂಪತ್ತು ಹೌದು ಮತ್ತು ಈ ದೇಶದ ಬೆಳವಣಿಗೆಗೆ ದೊಡ್ಡ ಸಹಕಾರಿ ಆಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ಅಂಥ ಒಂದು ಸ್ಕೂಲ್ಗಳು ಪ್ರತಿಯೊಂದು ಹಳ್ಳಿಯಲ್ಲಿ ಮಾಡುವಂಥ ಕೆಲಸವನ್ನು ನಮ್ಮ ಮಧು ಬಂಗಾರಪ್ಪನವರು, ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಮಾಡಬೇಕಾಗ್ಯದ. 10+2ವರೆಗೆ ಫ್ರೀ ಮಾಡಿ ಎಲ್ಲ ಮಕ್ಕಳು ಕಲಿಯುವಂಥದ್ದು. ಸುಮ್ಮನೆ 800, 700, 300 ಶಾಲೆ ಮಾಡಿ 309 ಶಾಲೆ ಇರ್ಬೋದು, ಮೊರಾರ್ಜಿ ಒಂದಿಷ್ಟು ಶಾಲೆ ಇರ್ಬೋದು, ಎಲ್ಲ ಕೂಡ 1 ಲಕ್ಷ 2 ಲಕ್ಷ 10 ಲಕ್ಷ ಕಲಿತಿರೋದು ಮಕ್ಕಳು. ಅದು ಎಲ್ಲ ಮಕ್ಕಳು ಕಲಿತಾ ಇಲ್ಲ. ಇದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಂಡ ಈ ದಿಶೆಯಲ್ಲೇ ನಾವು ಚಿಂತನೆ ಮಾಡಬೇಕು ವಿನಃ ಪತ್ರ ಬರೆದ ಇಂಪ್ರೂವ್ ಮಾಡ್ತೀನಿ ಅನ್ನುವಂಥ ಮಾತುಗಳು ಏನಪ್ಪ ಅಂತಂದ್ರೆ ಈ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳ ಮನವೊಲಿಸುವ ಸಲುವಾಗಿ ರಾಜ್ಯದ ಎಲ್ಲ ಶಾಸಕರು, SDMC ಅಧ್ಯಕ್ಷರು, ಸದಸ್ಯರು, ಶಿಕ್ಷಕರು ಪ್ರಯತ್ನಿಸಬೇಕು ಅನ್ನೋಂಥ ಮಾತು ಮಾತಾಡ್ತಾರೆ. ಅಂದ್ರೆ ಪತ್ರ ಬೇರೆ ಎಲ್ಲರಿಗೂ ನಮ್ಮ ಶಾಲೆಗೆ ಕಳಿಸಿದ್ರು. ಹಂಗೆ ಅನ್ನೋಕ್ಕಿಂತಲೂ ನಿಮ್ಮ ಶಾಲೆಗಳನ್ನು ಸ್ಟ್ಯಾಂಡರ್ಡ್ ಮಾಡಿದರೆ ಉನ್ನತವಾದ ಶ್ರೇಷ್ಠವಾದ ಮಾಸ್ತರ್ಗಳು ಗುರುಮಾತೆಯರನ್ನು ಸೇರಿಸಿ ಸ್ಟ್ಯಾಂಡರ್ಡ್ನೆಸ್ ತೊಗೊಂಡು ಬಂದರೆ ಯಾಕೆ ಕಳಿಸೋದಿಲ್ಲ ಅನ್ನೋದಕ್ಕೆ ಯಾಕೆ ಯೋಚನೆ ಮಾಡಬಾರ್ದು ನಮ್ಮ ಮಧು ಬಂಗಾರಪ್ಪನವರು ಮತ್ತು ನಮ್ಮ ಸಿದ್ದರಾಮಯ್ಯನವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನೆಸ್ತಾ ಏನೋ ಅವರು ಸದನದಲ್ಲಿ ಮಾತಾಡಿದ್ರು. ಆ ವಿಷಯ ಬಂತ ತಕ್ಷಣ ಈ ಮಾತುಗಳನ್ನು ಹೇಳಬೇಕಾಯಿತು. ಒಟ್ಟಾರೆಯಾಗಿ ನಾವು ಹೇಳೋದಿಷ್ಟ, ಶಿಕ್ಷಣ ಎಲ್ಲರಿಗೂ ಮತ್ತು ಗುಣಾತ್ಮಕ ಮತ್ತು ವೈಜ್ಞಾನಿಕಾತ್ಮಕ ಆದ್ರೆ ಎಲ್ಲರೂ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ನಿಶ್ಚಿತ ಕಳಿಸ್ತಾರೆ. ಮತ್ತು ಇಂಗ್ಲೀಷ್ ಕಲೀಲೇಬೇಕಂತ ಅನಿವಾರ್ಯತೆ ಇವತ್ತಿದೆ ಅನ್ನೋದು ನಾವು ಮರಲಿಕ್ಕೆ ಆಗೋದಿಲ್ಲ. ಇಂಗ್ಲೀಷ್ ಭಾಷೆ ಜೊತೆಗೆ ಇನ್ನುಳಿದ ಜ್ಞಾನವನ್ನು ಕೊಡುವಂಥ ಕೆಲಸ ಆಯ್ತಪ್ಪ ಅಂತಂದ್ರೆ ಖಚಿತವಾಗಿ ಸರ್ಕಾರಿ ಶಾಲೆ ಇವತ್ತು ಕನ್ನಡ ಮಾಧ್ಯಮದ ಅನೇಕ ಸ್ಕೂಲ್ಗಳು ಪ್ರೈವೇಟ್ದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದವು. ಅಂದಾಗ ಸರ್ಕಾರಕ್ಕೆ ಯಾಕೆ ಆಗ್ತಾ ಇಲ್ಲ? ಇದು ಸ್ವತಃ ಸರ್ಕಾರ ವಿಚಾರ ಮಾಡ್ಬೇಕು ಇದನ್ನು. ಯಾಕೆ ಇವ್ರು ದುಡ್ಡಿಲ್ವಾ, ಇವ್ರು ಬಂಡವಾಳ ಇಲ್ವಾ, ಇವರಲ್ಲಿ ಜನರ ಟ್ಯಾಕ್ಸ್ ಇಲ್ವಾ? ಇವರಲ್ಲೇ 4.5 ಲಕ್ಷ ಕೋಟಿ ರೂಪಾಯಿದೊಂದು ಬಜೆಟ್ ಮಾಡುವಂಥವ್ರಿಗೆ ಈ ಎಲ್ಲ ದಿಶೆಯಲ್ಲೇ ಸ್ಕೂಲ್ಗಳನ್ನು ಸ್ಟ್ಯಾಂಡರ್ಡ್ ಮಾಡಿ ಇನ್ನುಳಿದವ್ರ ಮಕ್ಕಳು ಕೇವಲ ಖಾಸಗಿ ಶಾಲೆ ಹೋಗುವಂಥವ್ರ ಮಕ್ಕಳು ಅಷ್ಟೇ ಅಲ್ಲ, ಇನ್ನುಳಿದವ್ರು ಸಹಿತ ನಾವು ಇಲ್ಲಪ್ಪ ನಮ್ಮ ಶಾಲೆಗಳು ಉತ್ತಮ ಬರಬೇಕು. ಕೇಜ್ರಿವಾಲ್ ಉದಾಹರಣೆಗಳು ಮಾಡಿದರೆ ನಿಶ್ಚಿತವಾಗಿಯೂ ಕರ್ನಾಟಕದ ಉನ್ನತ ಶಿಕ್ಷಣ ಅದರಲ್ಲೂ 10+2 ಶಿಕ್ಷಣ ಎಲ್ಲರಿಗೂ ಸಾಧ್ಯದ. ಎಲ್ಲ ಮಕ್ಕಳಲ್ಲೂ ಕ್ರಿಯೇಟಿವಿಟಿ ನಿರ್ಮಾಣ ಮಾಡಿ ವೈಜ್ಞಾನಿಕ ನಿರ್ಮಾಣ ಮಾಡಿ ಹೊಸ ಲೋಕ ತಯಾರು ಮಾಡ್ಬೋದು ಅನ್ನೋದರಲ್ಲಿ
ನಮ್ಮ ಮಧು ಬಂಗಾರ ವಿಶ್ವಾಸ ಇಟ್ಟ ಆ ದಿಶೆಯಲ್ಲಿ ಗುಣಾತ್ಮಕವಾದಂಥ ಅದೇ ಕಾಲಕ್ಕೆ ಹೇಳಿದ್ದಿಲ್ಲ ಮತ್ತೊಮ್ಮೆ ವೈಜ್ಞಾನಿಕತೆಯನ್ನು ಬೆಳೆಸುವಂಥ ಶಾಲೆಗಳನ್ನು ತಯಾರು ಮಾಡಲಿ. ಎಲ್ಲ ಏನು ವಿಶೇಷವಾಗಿ ಅವರೇನು ಹೇಳ್ತಾ ಇದ್ದಾರೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಕರಿತಾ ಇದ್ದಾರೆ. ಎಲ್ಲ ಸ್ಕೂಲ್ ಆಗಲಿ, 800 ಯಾಕೆ ಮಾಡ್ತೀರಿ, ಪ್ರತಿಯೊಂದು ಸ್ಕೂಲ್ ಮಾಡಿರಿ ಆ ದಿಶೆಯಲ್ಲೇ ಅಂತ ಒತ್ತಾಯ ಇದರಿಂದ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಕೊಂಡು H16 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಗೊಂಡು ವಂದನೆಗಳು.